ಡಿಸೆಂಬರ್ 20ರಂದು ನಡೆಯಲಿರುವ ಕ್ಯಾಲೆಂಡರ್ ಬಿಡುಗಡೆ ಸಮಾರಂಭಕ್ಕೆ ಕಾಂಗ್ರೆಸ್ ಮುಖಂಡರಾದ ಎನ್ಎಂ ನವೀನ್ ಕುಮಾರ್ ಅವರನ್ನು ರಾಜಗುರುವಾಣಿ ಕಾರ್ಯಕ್ರಮ ಖ್ಯಾತಿಯ ಸಂಖ್ಯಾಶಾಸ್ತ್ರಜ್ಞರಾದ ರಾಮ್ ಶ್ರೀಕಾಂತ್ ತೇಜ ಗುರುಜಿ ಅವರು ಆಹ್ವಾನಿಸಿ ಸನ್ಮಾನಿಸಿದರು. ಶ್ರೀ ವಿಜಯ ನ್ಯೂಸ್ 24 ಕನ್ನಡ ವಾಹಿನಿಯ ಸಿಇಒ ಆಗಿರುವ ಎಂಎಸ್ ಶ್ರೀನಿಧಿ ಚಕ್ರವರ್ತಿ, ಮುಖಂಡರಾದ ರಮೇಶ್ ಗೌಡ, ಮಂಜು, ರಾಜ್ಯ ಯುವ ಕಾಂಗ್ರೆಸ್ ಕಾರ್ಯದರ್ಶಿಯಾದ ಎಂ ರಾಜೇಶ್ ಮತ್ತಿತರ ಪ್ರಮುಖರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಅವರ್ಯಾರೋ ಸತ್ರೆ ನನ್ನನ್ಯಾಕೆ ಪ್ರಶ್ನಿಸುತ್ತೀರಿ ಎಂದು ಸಚಿವರಾದ ಕೆಎಸ್ ಈಶ್ವರಪ್ಪ ಅವರು ಸುದ್ದಿ ಮಾಧ್ಯಮದವರನ್ನೇ ಖಾರವಾಗಿ ಪ್ರಶ್ನಿಸಿದ್ದಾರೆ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರ ರಾಜಕೀಯ ಕಾರ್ಯದರ್ಶಿಯಾದ ಎನ್ಆರ್ ಸಂತೋಷ್ ಆತ್ಮಹತ್ಯೆಗೆ ಯತ್ನಿಸಿದ ಹಿನ್ನೆಲೆಯಲ್ಲಿ ಸುದ್ದಿಗಾರರು ಈಶ್ವರಪ್ಪ ಅವರನ್ನು ಪ್ರಶ್ನಿಸಿದಾಗ ಸಿಡಿಮಿಡಿಗೊಂಡ ಅವರು, ರಾಜ್ಯದಲ್ಲಿ 1 ಕೋಟಿಗೂ ಹೆಚ್ಚು ಬಿಜೆಪಿ ಸದಸ್ಯರಿದ್ದಾರೆ. ಸಂತೋಷ್ ಯಾಕೆ ಆತ್ಮಹತ್ಯೆಗೆ ಪ್ರಯತ್ನ ಮಾಡಿದ ಎಂಬುದನ್ನು ಅವರ ಮನೆಯವರನ್ನ ಕೇಳಬೇಕು. ಅವರ ಮೇಲಿದ್ದ ರಾಜಕೀಯ ಒತ್ತಡ ಏನು ಎಂಬುದು ನನಗೆ ಗೊತ್ತಿಲ್ಲ. ಇಂಥ ವ್ಯಕ್ತಿ ಇಂತಹ ಕಾರಣಗಳಿಂದ ತೊಂದರೆ ಕೊಟ್ಟಿದ್ದಾರೆ ಎಂದು ಹೇಳಲಿ ಎಂದರು. ನಿನ್ನೆ ರಾತ್ರಿ ನಾನು ಈ ಬಗ್ಗೆ ಮಾಧ್ಯಮಗಳಲ್ಲಿ ನೋಡಿದೆ. ನಿದ್ರೆ ಮಾತ್ರೆ ತೆಗೆದುಕೊಂಡು ಆತ್ಮಹತ್ಯೆಗೆ ಯತ್ನಿಸಿರುವುದು ಗೊತ್ತಾಯಿತು. ಯಾರು ತೊಂದರೆ ಕೊಟ್ಟಿದ್ದಾರೆ ಎಂದು ಅವರ ಮನೆಯವರು ಹೇಳಲಿ, ಪೊಲೀಸ್ ಠಾಣೆಗೆ ದೂರು ಕೊಡಲಿ. ಸುಮ್ಮನೆ ಹೇಳಿಕೆ ಕೊಟ್ಟು ಬಿಜೆಪಿ ಮೇಲೆ ಆಪಾದನೆ ಮಾಡುತ್ತಾ ಕುಳಿತರೆ ಹೇಗೆ? ಅವರ ಮನೆಯಲ್ಲೂ ತುಂಬಾ ಪಾಲಿಟಿಕ್ಸ್ ಇರುತ್ತದೆ. ಖಾಸಗಿ ವಿಚಾರದ ಬಗ್ಗೆ ನಾನು ಉತ್ತರ ಕೊಡಬೇಕಾಗಿಲ್ಲ ಎಂದು ಈಶ್ವರಪ್ಪ ಹೇಳಿದರು. ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದಿರುವ 8 ಮಂದಿ ಸಾಧಕರಿಗೆ ಆಚಾರ್ಯ ಶ್ರೀ ವಿದ್ಯಾರಣ್ಯ ರಾಜ್ಯೋತ್ಸವ ಪ್ರಶಸ್ತಿ ಪ್ರದಾನ ಮಾಡಿ ಸನ್ಮಾನಿಸಲಾಯಿತು. ಮೈಸೂರಿನ ಹಿಮಾಲಯ ಫೌಂಡೇಶನ್ ವತಿಯಿಂದ ನಗರದ ಜೆಎಲ್ಬಿ ರಸ್ತೆಯಲ್ಲಿರುವ ರೋಟರಿ ಸಭಾಂಗಣದಲ್ಲಿ ಇಂದು ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಉದ್ಯಮ ಹಾಗೂ ಸಮಾಜ ಸೇವೆಗಾಗಿ ಡಾ ಬಿಆರ್ ಪೈ, ಧಾರ್ಮಿಕ ಕ್ಷೇತ್ರದಲ್ಲಿ ವೈದೇಹಿ ಅಯ್ಯಂಗಾರ್, ಯೋಗದಲ್ಲಿ ದ್ವಾರಕನಾಥ್ ಗುರೂಜಿ, ಸಾಹಿತ್ಯ ಮತ್ತು ಸಂಶೋಧನೆಯಲ್ಲಿ ಡಾ ಕೆ ರಮಾನಂದ್, ವಾಣಿಜ್ಯ ಕ್ಷೇತ್ರದಲ್ಲಿ ರಘುನಂದನ್, ಉದ್ಯಮದಲ್ಲಿ ಎಂಎನ್ ದೊರೆಸ್ವಾಮಿ, ಆಧ್ಯಾತ್ಮದಲ್ಲಿ ಡಾ ಟಿಎಸ್ ಶಶಿಕುಮಾರ್, ಸಮಾಜ ಸೇವೆಯಲ್ಲಿ ಗಿರೀಶ್ ಅವರಿಗೆ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಹಿರಿಯ ಸಾಹಿತಿ ಡಾ ಸಿಪಿಕೆ, ಅರ್ಕಧಾಮ ಸಂಸ್ಥಾಪಕ ಯೋಗಿ ಶ್ರೀನಿವಾಸ ಅರ್ಕ, ಸಮಾಜ ಸೇವಕ ಡಾ ಕೆ ರಘುರಾಮ್ ವಾಜಪೇಯಿ, ಪತ್ರಿಕಾ ಅಂಕಣಕಾರ ಹಾಗೂ ಹಿರಿಯ ಸಾಹಿತಿ ಪ್ರೊಫೆಸರ್ ಕೆ ಭೈರವಮೂರ್ತಿ, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷ ಮಡ್ಡಿಕೆರೆ ಗೋಪಾಲ್, ಹಿಮಾಲಯ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷರಾದ ಎನ್ ಅನಂತ್, ಸಮಾಜ ಸೇವಕರಾದ ಗೋಲ್ಡ್ ಸುರೇಶ್, ಉಮಾಶಂಕರ್ ಅಯ್ಯ ಮತ್ತಿತರ ಪ್ರಮುಖರು ಉಪಸ್ಥಿತರಿದ್ದರು. ಲಿಫ್ಟ್ ಆಗುತ್ತೆ, ಕಾನ್ಷಿಯಸ್ನೆಸ್ ಲಿಫ್ಟ್ ಆಗುತ್ತೆ, ಪ್ರಜ್ಞೆ ಲಿಫ್ಟ್ ಆಗುತ್ತೆ. ಯಾವ ರೀತಿ ಅಂದರೆ ಬೇರೆ ಒಂದು ಎಲಿವೇಶನ್ ಉಂಟಾಗುತ್ತೆ. ಸಮಗ್ರ ಎಲ್ಲಿ ನಾವು ಇರ್ತಕ್ಕಂಥ ಪ್ರಾಂತ್ಯದಲ್ಲಿ ಮಾತ್ರವಲ್ಲದೆ ಭೂಮಂಡಲಕ್ಕೂ ಕೂಡ ತಲುಪಕ್ಕೆ ಸಾಧ್ಯತೆ ಇದೆ. ಆ ಶಕ್ತಿ, ಆ ಜ್ಞಾನ, ಆ ನಂಬಿಕೆ ನಮ್ಮಲ್ಲಿ ಇರಬೇಕು. ನಮ್ಮ ಕಾರ್ಯವನ್ನ ಮಾಡಬೇಕಾದ್ರೆ ನಂಬಿಕೆ ಅಂದರೆ ಬ್ಲೈಂಡ್ ಬಿಲೀಫ್ ಅಲ್ಲ, ಒಂದು ಶ್ರದ್ಧೆ, ಕಾನ್ಫಿಡೆನ್ಸ್, ಟ್ರಸ್ಟ್ ಅಂಡ್ ಕಾನ್ಫಿಡೆನ್ಸ್ ಇನ್ ಯುವರ್ ಸೆಲ್ಫ್, ಅದು ಬೇಕು. ಹೀಗೆ ಅದಕ್ಕೋಸ್ಕರವಾಗಿ ಇಂತಹ ಅಕೇಶನ್ಸ್ ತುಂಬ ಇಂಪಾರ್ಟೆನ್ಸ್ ಇದೆ. ಆಮೇಲೆ ಎಷ್ಟೋ ಜನಗಳು ಪಾಪ ತಮ್ಮನ್ನು ತಾವು ಗುರುತಿಸ್ಕೊಳ್ಳದೇನೆ ಹಾಗೆ ಬೆಳೀತಾ ಇರ್ತಾರೆ, ಅಥವಾ ಗುರುತಿಸ್ಕೊಂಡಿದ್ರು ಸಂಪೂರ್ಣವಾಗಿ ಗುರುತಿಸ್ಕೊಂಡಿರೋದಿಲ್ಲ. ಮತ್ತು ಹಿಮಾಲಯ ಫೌಂಡೇಶನ್ ವತಿಯಿಂದ ಪ್ರತಿ ವರ್ಷದಂತೆ ಈ ಬಾರಿ ಕೂಡ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಆಚಾರ್ಯ ವಿದ್ಯಾರಣ್ಯ ಪ್ರಶಸ್ತಿಯನ್ನು 8 ಜನ ಸಾಧಕರಿಗೆ ಪ್ರದಾನ ಮಾಡಿದ್ದೇವೆ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಖ್ಯಾತ ಯೋಗಿಗಳಾದ ಶ್ರೀನಿವಾಸ ಅರ್ಕ ಅವರು ನೆರವೇರಿಸಿದ್ರು ಮತ್ತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಡಾ ರಘುರಾಮ್ ವಾಜಪೇಯಿ ಅವರು ನೆರವೇರಿಸ್ತಾ ಇದ್ದಾರೆ. ಮತ್ತು ಈ ಕಾರ್ಯಕ್ರಮದಲ್ಲಿ ಹಿರಿಯ ವಿದ್ವಾಂಸರಾದ ಡಾ ಸಿಪಿಕೆ ಅವರು ಶ್ರೀ ವಿದ್ಯಾರಣ್ಯರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ನೆರವೇರಿಸೋದಕ್ಕೆ ಆಗಮಿಸಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಪ್ರಮುಖವಾಗಿ ಡಾ ಬಿಆರ್ ಪೈ ಅವರು, ಶ್ರೀಮತಿ ವೈದೇಹಿ ಅಯ್ಯಂಗಾರ್ ಅವರು, ಶ್ರೀಹರಿ ದ್ವಾರಕನಾಥ್ ಗುರೂಜಿಯವರು, ಡಾ ಕೆ ರಮಾನಂದ್ ಅವರು, ಶ್ರೀ ರಘುನಂದನ್ ಅವರು, ಶ್ರೀ ಎಂಎನ್ ದೊರೆಸ್ವಾಮಿ ಅವರು, ಡಾ ಟಿ ಎನ್ ಶಶಿಕುಮಾರ್ ಅವರು, ಶ್ರೀ ಗಿರೀಶ್ ಅವರಿಗೆ ನಾವು ಆಚಾರ್ಯ ವಿದ್ಯಾರಣ್ಯ ಪ್ರಶಸ್ತಿಯನ್ನು ಪ್ರದಾನ ಮಾಡಿದ್ದೇವೆ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ರಾಜ್ಯೋತ್ಸವದ ಪ್ರಯುಕ್ತ ನಾವು ಮಾಡ್ತಾಯಿದ್ದೇವೆ. ಅನಂತ್ ಅಂಥೇಳಿ ಹಿಮಾಲಯ ಫೌಂಡೇಶನ್ನ ಸಂಸ್ಥಾಪಕ ಅಧ್ಯಕ್ಷ.
ಜಿಲ್ಲಾ ಗೃಹ ರಕ್ಷಕ ದಳದಿಂದ ಮೈಸೂರಿನಲ್ಲಿ ಇಂದು ಕೋವಿಡ್-19 ಸಾಂಕ್ರಾಮಿಕ ರೋಗ ಹರಡುವಿಕೆ ಮತ್ತು ತಡೆಗಟ್ಟುವ ಕುರಿತು ಜಾಗೃತಿ ಜಾಥಾವನ್ನು ಆಯೋಜಿಸಲಾಗಿತ್ತು. ನಗರದ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ನಡೆದ ಜಾಥಾ ಕೋಟೆ ಆಂಜನೇಯ ಸ್ವಾಮಿ ದೇವಾಲಯದಿಂದ ದೊಡ್ಡ ಗಡಿಯಾರ ಅರಸು ರಸ್ತೆ ಮೂಲಕ ನಗರದ ಪ್ರಮುಖ ರಸ್ತೆಗಳ ಮೂಲಕ ಸಾಗಿತು. ಮಾಸ್ಕ್ ಧರಿಸುವುದು, ಸಾಮಾಜಿಕ ಅಂತರ ಕಾಪಾಡಿಕೊಳ್ಳುವುದು ಮುಂತಾದ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳುವಂತೆ ಜನರಲ್ಲಿ ಜಾಗೃತಿ ಮೂಡಿಸುವ ಫಲಕಗಳನ್ನು ಗೃಹ ರಕ್ಷಕ ದಳದವರು ಪ್ರದರ್ಶಿಸಿದರು. ಒಂದೆಡೆ ಮೈಸೂರು ಜಿಲ್ಲಾಧಿಕಾರಿ ರೋಹಿಣಿ ಸಿಂಧೂರಿ ಅವರ ವಿರುದ್ಧ ಶಾಸಕರಾದ ಸಾರಾ ಮಹೇಶ್, ಎಚ್ಪಿ ಮಂಜುನಾಥ್, ವಿಧಾನ ಪರಿಷತ್ ಸದಸ್ಯರಾದ ರಘು ಆಚಾರ್ ಅವರು ತಿರುಗಿ ಬಿದ್ದು ವಿವಿಧ ವಿಷಯಗಳಿಗೆ ಸಂಬಂಧಿಸಿದಂತೆ ವಾಗ್ದಾಳಿ ನಡೆಸುತ್ತಿದ್ದರೆ, ಮೈಸೂರಿನ ಚಾಮರಾಜ ಕ್ಷೇತ್ರದ ಶಾಸಕರಾದ ಎಲ್ ನಾಗೇಂದ್ರ ಅವರು ತಮ್ಮ ಕ್ಷೇತ್ರಕ್ಕೆ ಸಂಬಂಧಿಸಿದ ಕೆಲಸ ಕಾರ್ಯಗಳಲ್ಲಿ ಜಿಲ್ಲಾಧಿಕಾರಿಗಳು ಪೂರ್ಣ ಸಹಕಾರ ನೀಡುತ್ತಿದ್ದಾರೆ ಎಂದು ಸರ್ಟಿಫಿಕೇಟ್ ನೀಡಿದ್ದಾರೆ. ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಶಾಸಕರು ಮತ್ತು ಜಿಲ್ಲಾಧಿಕಾರಿ ನಡುವಿನ ಜಟಾಪಟಿ ಕುರಿತು ಪ್ರತಿಕ್ರಿಯೆ ನೀಡಿ, ಕೆಲವು ಸಂದರ್ಭಗಳಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಇರುವುದು ಸಹಜ, ಅದನ್ನು ಮಾತುಕತೆಯ ಮೂಲಕ ಬಗೆಹರಿಸಿಕೊಂಡು ಮುಂದುವರಿಯಬೇಕು ಎಂದು ಸಲಹೆ ನೀಡಿದ್ದಾರೆ. ಜಿಲ್ಲಾಧಿಕಾರಿ ರೋಹಿಣಿ ಸಿಂಧೂರಿ ಅವರು ದಕ್ಷ ಮತ್ತು ಪ್ರಾಮಾಣಿಕ ಅಧಿಕಾರಿ. ಕೆಲವು ಸಂದರ್ಭಗಳಲ್ಲಿ ಆಡಳಿತಾತ್ಮಕ ವಿಚಾರದಲ್ಲಿ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಸಮನ್ವಯದಿಂದ ಕೆಲಸ ಮಾಡುವ ಅಗತ್ಯವಿದೆ. ಸಾರಾ ಮಹೇಶ್ ಅವರು ಸಚಿವರಾಗಿದ್ದವರು. ಜಿಲ್ಲಾಧಿಕಾರಿ ಸಹ ಜನಪ್ರತಿನಿಧಿಗಳೊಂದಿಗೆ ಸಮನ್ವಯತೆಯಿಂದ ವರ್ತಿಸುವ ಅಗತ್ಯವಿದೆ. ನಮ್ಮ ಕ್ಷೇತ್ರದ ವಿಚಾರದಲ್ಲಿ ಜಿಲ್ಲಾಧಿಕಾರಿ ಎಲ್ಲಾ ರೀತಿಯಲ್ಲೂ ಸಹಕಾರ ನೀಡುತ್ತಿದ್ದಾರೆ. ಜನಪ್ರತಿನಿಧಿಗಳ ಸಭೆ ನಡೆಸಿ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಿ ಎಂದು ನಾಗೇಂದ್ರ ಹೇಳಿದರು. ಸ್ವಾಭಿಮಾನಿ ಜನರಿರುವ ಮೈಸೂರು ಜಿಲ್ಲೆಯಲ್ಲಿ ಸರ್ವಾಧಿಕಾರಿಯಂತೆ ವರ್ತಿಸುತ್ತಿರುವ ಜಿಲ್ಲಾಧಿಕಾರಿ ರೋಹಿಣಿ ಸಿಂಧೂರಿ ಆಟ ನಡೆಯೋದಿಲ್ಲ ಅಂತ ಶಾಸಕರಾದ ಸಾರಾ ಮಹೇಶ್ ಹೇಳಿದ್ದಾರೆ. ಮೈಸೂರಿನಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರೋಹಿಣಿ ಸಿಂಧೂರಿ ಬೇಕಿದ್ರೆ ರಾಜಕೀಯಕ್ಕೆ ಬರಲಿ, ಚುನಾವಣೆಗೆ ಸ್ಪರ್ಧೆ ಮಾಡಲಿ, ಅದನ್ನ ಬಿಟ್ಟು ಜನಪ್ರತಿನಿಧಿಗಳನ್ನ ಅವಮಾನಿಸುವುದು ಸರಿಯಲ್ಲ ಅಂದ್ರು. ಶಾಸಕ ಎಚ್ಪಿ ಮಂಜುನಾಥ್ ಅವರಿಗೆ ಬರೆದ ಪತ್ರವನ್ನ ರೋಹಿಣಿ ಸಿಂಧೂರಿ ಬಹಿರಂಗಪಡಿಸಿರುವ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿರುವ ಸಾರಾ ಮಹೇಶ್, ಇದು ಜಿಲ್ಲಾಧಿಕಾರಿಗೆ ಶೋಭೆ ತರುವ ನಡೆಯಲ್ಲ. ಶಾಸಕರ ಅನುಪಸ್ಥಿತಿಯಲ್ಲಿ ಸಭೆ ನಡೆಸುವಂತಿಲ್ಲ. ಶಾಸಕರನ್ನ ಕಡೆಗಣಿಸಿ ಸಭೆ ನಡೆಸಿದ್ರೆ ಆಗುವ ಪರಿಣಾಮಕ್ಕೆ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾಡಳಿತವೇ ಹೊಣೆ ಆಗುತ್ತೆ ಎಂದರು. ಶಿಷ್ಟಾಚಾರದ ಪ್ರಕಾರ ಕೆಡಿಪಿ ಸಭೆಯಲ್ಲಿ ಜಿಲ್ಲಾಧಿಕಾರಿ ವೇದಿಕೆಯ ಮೇಲೆ ಕೂರುವಂತಿಲ್ಲ. ಮುಖ್ಯ ಕಾರ್ಯದರ್ಶಿ ಸಹ ಸಚಿವರ ಪಕ್ಕದಲ್ಲಿ ಕುಳಿತುಕೊಳ್ಳುವ ಹಾಗಿಲ್ಲ. ಆದರೆ ಈ ಶಿಷ್ಟಾಚಾರದ ಉಲ್ಲಂಘನೆ ಆಗ್ತಾ ಇದೆ ಎಂದರು. ಮೈಸೂರು ಜಿಲ್ಲಾಧಿಕಾರಿಯಾಗಿ ರೋಹಿಣಿ ಸಿಂಧೂರಿ ಅವರ ನೇಮಕಕ್ಕೆ ಸಂಬಂಧಿಸಿದಂತೆ ನಿರ್ಗಮಿತ ಜಿಲ್ಲಾಧಿಕಾರಿ ಶರತ್ ಸಿಎಟಿಗೆ ಮೊರೆ ಹೋಗಿದ್ದಾರೆ. ಆದರೆ ಅವರ ಅರ್ಜಿಯ ವಿಚಾರಣೆಯ ದಿನಾಂಕವನ್ನ ಪದೇ ಪದೇ ಮುಂದೂಡುತ್ತಿರುವ ಬಗ್ಗೆ ಸಾರಾ ಮಹೇಶ್ ಸಂಶಯ ವ್ಯಕ್ತಪಡಿಸಿದ್ದಾರೆ. ರೋಹಿಣಿ ಸಿಂಧೂರಿ ಪರವಾದ ವಿಚಾರದಲ್ಲಿ ಕೇವಲ ಅರ್ಧ ದಿನದಲ್ಲಿ ತೀರ್ಪು ಹೊರಬಿದ್ದಿದೆ. ಆದರೆ ಅವರ ನೇಮಕಾತಿ ಪ್ರಶ್ನಿಸಿ ನಡೆಯುತ್ತಿರುವ ಸಿಇಟಿ ವಿಚಾರಣೆ ಪದೇ ಪದೇ ಮುಂದೂಡಲ್ಪಡ್ತಾ ಇದೆ. ಈ ಬೆಳವಣಿಗೆಯೇ ಅನುಮಾನಾಸ್ಪದವಾಗಿದೆ ಅಂತ ತಿಳಿಸಿದ್ದಾರೆ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪರವರ ರಾಜಕೀಯ ಕಾರ್ಯದರ್ಶಿಯಾದ ಎನ್ಆರ್ ಸಂತೋಷ್ ಆತ್ಮಹತ್ಯೆಗೆ ಯತ್ನಿಸಿರುವ ಪ್ರಕರಣ ಬೆಂಗಳೂರಿನಲ್ಲಿ ನಡೆದಿದೆ. ಶುಕ್ರವಾರ ರಾತ್ರಿ ಅವರು ನಿದ್ರೆ ಮಾತ್ರೆಗಳನ್ನು ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ದು, ಅವರ ಕುಟುಂಬಸ್ಥರು ಅವರನ್ನ ಖಾಸಗಿ ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆ ಕೊಡಿಸಿದ್ದಾರೆ. ಆತ್ಮಹತ್ಯೆಗೆ ಕಾರಣವೇನು ಅನ್ನೋದು ಇನ್ನೂ ತಿಳಿದು ಬಂದಿಲ್ಲ. ಆದರೆ ರಾಜಕೀಯ ಒತ್ತಡಗಳಿಂದ ಅವರು ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆತ್ಮಹತ್ಯೆ ಕಾನೂನು ಬಾಹಿರ ಕೃತ್ಯವಾಗಿರುವ ಹಿನ್ನೆಲೆಯಲ್ಲಿ ಎನ್ಆರ್ ಸಂತೋಷ್ ವಿರುದ್ಧ ಸದಾಶಿವನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಸಂತೋಷ್ ರವರ ಪತ್ನಿಯ ಹೇಳಿಕೆ ಪೊಲೀಸರು ದಾಖಲಿಸಿಕೊಂಡಿದ್ದಾರೆ. ಈ ಹೇಳಿಕೆಯಲ್ಲಿ ಅವರ ಪತ್ನಿ, ನನ್ನ ಹಾಗೂ ನನ್ನ ಪತಿಯ ನಡುವೆ ಸಣ್ಣ ಪುಟ್ಟ ಕಲಹಗಳಿದ್ರೂ ಕೂಡ ಅದನ್ನ ಸರಿಪಡಿಸಿಕೊಂಡಿದ್ವು. ನಮ್ಮಿಬ್ಬರ ನಡುವೆ ಯಾವುದೇ ಭಿನ್ನಾಭಿಪ್ರಾಯ ಇರಲಿಲ್ಲ. ಆದರೆ ಇತ್ತೀಚೆಗೆ ಸಂತೋಷ್ ಮಾನಸಿಕ ಖಿನ್ನತೆಗೆ ಒಳಗಾಗಿದ್ರು. ಸರಿಯಾಗಿ ನಿದ್ರೆ ಮಾಡ್ತಿರ್ಲಿಲ್ಲ. ಹೀಗಾಗಿ ನಿದ್ರೆ ಮಾಡಲು ಅವರು ನಿದ್ರೆ ಮಾತ್ರೆಗಳ ಮೊರೆ ಹೋಗಿದ್ರು ಅಂತ ಹೇಳಿಕೆ ನೀಡಿದ್ದಾರೆ. ಈ ಪ್ರಕರಣ ಕುರಿತು ಕೆಪಿಸಿಸಿ ಅಧ್ಯಕ್ಷರಾದ ಡಿಕೆ ಶಿವಕುಮಾರ್ ಸುದ್ದಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿ, ಸಂತೋಷ್ ಆತ್ಮಹತ್ಯೆ ಯತ್ನ ಪ್ರಕರಣ ಗಂಭೀರವಾದ ವಿಚಾರ. ಸಂತೋಷ್ ರವರನ್ನ ಕೆಲವು ಸಚಿವರು ಹಾಗೂ ವಿಧಾನ ಪರಿಷತ್ ಸದಸ್ಯರು ಬ್ಲಾಕ್ ಮೇಲ್ ಮಾಡ್ತಾ ಇದ್ರು ಅನ್ನುವ ಸುದ್ದಿ ಕಳೆದ 2 ತಿಂಗಳಿಂದ ಹರಿದಾಡ್ತಾ ಇದೆ. ಇದರಲ್ಲಿ ಸಾಕಷ್ಟು ಗೌಪ್ಯಗಳು ಅಡಗಿವೆ. ಈ ಪ್ರಕರಣದಲ್ಲಿ ಸರ್ಕಾರ ತನಿಖೆ ನಡೆಸೋದ್ರಲ್ಲಿ ಅರ್ಥ ಇಲ್ಲ. ಉನ್ನತ ಮಟ್ಟದ ತನಿಖೆ ಆಗಬೇಕಾದ ಅಗತ್ಯ ಇದೆ ಎಂದರು.
ಯಾವುದೋ ಒಂದು ವಿಡಿಯೋವನ್ನ ಬಳಸಿ ಸಂತೋಷ್ ಅವರಿಗೆ ಬೆದರಿಕೆ ಹಾಕಲಾಗ್ತಾ ಇತ್ತು. ಆ ವಿಡಿಯೋವನ್ನ ದೆಹಲಿಯ ಬಿಜೆಪಿ ನಾಯಕರಿಗೂ ತಲುಪಿಸಲಾಗಿದೆ ಅನ್ನುವ ಮಾಹಿತಿ 3 ತಿಂಗಳ ಹಿಂದೆಯೇ ಲಭ್ಯವಾಗಿದೆ. ಈ ಬಗ್ಗೆ ಸಂತೋಷ್ ಅವರಿಗೆ ಬೇಸರವಾಗಿದೆ ಅಂತ ತಿಳಿದು ಬಂದಿದೆ. ಇದರ ಹಿಂದಿನ ಸತ್ಯಾಂಶಗಳು ಉನ್ನತ ಮಟ್ಟದ ತನಿಖೆಯಿಂದ ಬಹಿರಂಗವಾಗಲಿ ಅಂತ ಒತ್ತಾಯಿಸಿದ್ದಾರೆ. ಪ್ರಧಾನಮಂತ್ರಿ ಆತ್ಮನಿರ್ಭರ್ ನಿಧಿ ಯೋಜನೆಯಡಿ ಬೀದಿ ಬದಿ ವ್ಯಾಪಾರಿಗಳಿಗೆ ಕಿರುಸಾಲ ಸೌಲಭ್ಯ ಮೇಳವನ್ನು ಶೇಷಾದ್ರಿ ಅಯ್ಯರ್ ರಸ್ತೆಯಲ್ಲಿರುವ ಆರ್ಎಂಸಿ ಪಕ್ಕದ ನಗರ ಪಾಲಿಕೆಯ ವಲಯ ಕಚೇರಿ 6ರಲ್ಲಿ ಇಂದು ಹಮ್ಮಿಕೊಳ್ಳಲಾಗಿದ್ದು, ಶಾಸಕ ಎಲ್ ನಾಗೇಂದ್ರ ಅವರು ಫಲಾನುಭವಿಗಳಿಗೆ ಕಿರುಸಾಲ ಸೌಲಭ್ಯ ಪತ್ರ ವಿತರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಮೇಲ್ಕಂಡ ಯೋಜನೆಯಡಿ 10,000 ರೂಗಳವರೆಗೆ ಭದ್ರತೆ ರಹಿತ ಸಾಲ ಸೌಲಭ್ಯ ಸಿಗಲಿದೆ. ಈ ಯೋಜನೆ ಜುಲೈ 1ರಿಂದ ಆರಂಭವಾಗಿದ್ದು ಮಾರ್ಚ್ 31, 2022ರವರೆಗೆ ಅನುಷ್ಠಾನದಲ್ಲಿರಲಿದೆ ಎಂದರು. ಮಾರ್ಚ್ 24, 2020ರೊಳಗಾಗಿ ನಗರ ಪ್ರದೇಶದಲ್ಲಿ ಬೀದಿ ಬದಿ ವ್ಯಾಪಾರಿಗಳಾಗಿ ತೊಡಗಿಸಿಕೊಂಡು ಗುರುತಿಸಲ್ಪಟ್ಟಿರುವ ಗುರುತಿನ ಚೀಟಿ ಮತ್ತು ವ್ಯಾಪಾರ ಪ್ರಮಾಣ ಪತ್ರ ಹೊಂದಿರುವ ಎಲ್ಲಾ ಬೀದಿ ಬದಿ ವ್ಯಾಪಾರಿಗಳು ಯೋಜನೆಯ ಫಲಾನುಭವಿಗಳಾಗಿರುತ್ತಾರೆ. ಪ್ರಧಾನಿ ನರೇಂದ್ರ ಮೋದಿಯವರು ಜನತೆ ಹೆಚ್ಚು ಸ್ವಾವಲಂಬಿಗಳಾಗುವಂತೆ ಪ್ರೇರೇಪಿಸಲು ಇಂತಹ 10 ಹಲವು ಯೋಜನೆಗಳನ್ನು ಜಾರಿಗೆ ತಂದಿದ್ದು, ಜನತೆ ಸದುಪಯೋಗ ಪಡಿಸಿಕೊಳ್ಳುವಂತೆ ಮನವಿ ಮಾಡಿದರು. ಒಂದು ಕಾರ್ಯಕ್ರಮದಲ್ಲಿ ನಿಧಿ ಕಾರ್ಯಕ್ರಮದಲ್ಲಿ ರಸ್ತೆ ಬದಿ ವ್ಯಾಪಾರಗಾರರಿಗೆ ಮೈಸೂರು ನಗರದಲ್ಲಿ 10,000 ಆನ್ಲೈನ್ ಅಪ್ಲಿಕೇಶನ್ಸ್ ಬಂದಿದೆ. 1,575 ಜನರಿಗೆ ಈಗಾಗಲೇ ಲೋನ್ ಅಪ್ರೂವಲ್ ಸಹ ಆಗಿದೆ. ನಗರ ಪಾಲಿಕೆ ವತಿಯಿಂದ ಇವತ್ತು ಯಾವ ಕೋವಿಡ್ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ದೇಶದಲ್ಲಿ ಸುಮಾರು 50 ಲಕ್ಷ ಜನರಿಗೆ ಈ ಕಿರು ಯೋಜನೆಯಲ್ಲಿ 10,000 ರೂಪಾಯಿನಲ್ಲಿ ರಸ್ತೆ ಬದಿ ವ್ಯಾಪಾರಗಾರರಿಗೆ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಬಡವರ ಕಷ್ಟ ಸಂಕಷ್ಟದಲ್ಲಿ ಭಾಗಿಯಾಗಬೇಕು ಅನ್ನೋಕ್ಕೋಸ್ಕರ ಈ ಒಂದು ಯೋಜನೆಯನ್ನು ತಂದಿರತಕ್ಕಂಥದ್ದು. ಈ ಯೋಜನೆಗೆ ಪೂರಕವಾಗಿ ಈಗಾಗಲೇ ಎಲ್ಲ ಮೈಸೂರು ಮಹಾನಗರ ಪಾಲಿಕೆ ಈಗಾಗಲೇ ಸಜ್ಜುಗೊಂಡಿದೆ. ಯಾವ ಫುಟ್ಪಾತ್ ವ್ಯಾಪಾರಗಾರರು ಇದ್ದಾರೆ, ನಿಮ್ಮ ಮೂಲಕ ತಿಳಿಸೋದಿಷ್ಟೇ, ಯಾರಿಗೆ ಅಪ್ಲಿಕೇಶನ್ ಸಿಕ್ಕಿಲ್ಲ ಅವರು ಆ ಆಧಾರ್ ಕಾರ್ಡ್ಗೆ ಅವ್ರ ಮೊಬೈಲನ್ನು ಲಿಂಕ್ ಮಾಡ್ಕೊಳ್ಳುವಂಥದ್ದು. ಮತ್ತು ಈಗಾಗಲೇ ರಸ್ತೆ ಬದಿ ವ್ಯಾಪಾರಗಳಿಗೆ ಈಗಾಗಲೇ ಗುರುತಿನ ಚೀಟಿಯನ್ನು ಸಹ ನಾವು ನಗರ ಪಾಲಿಕೆಗೆ ಕೊಟ್ಟಿದ್ದೀವಿ. ಬೈ ಚಾನ್ಸ್ ಆ ಗುರುತಿನ ಚೀಟಿ ಇಲ್ಲ ಅಂದರೆ ಅವ್ರ ರೆಕಮೆಂಡೇಷನ್ಗೆ ಒಂದು ಲೆಟ್ರನ್ನು ಸಹ ನಗರ ಪಾಲಿಕೆ ನಮ್ಮ ADC ಅವರು ಕೊಡ್ತಾರೆ, ಶಶಿಕುಮಾರ್ ಅವರು. ದಯಮಾಡಿ ಬಂದು ನೀವೆಲ್ಲರೂ ಅಪ್ರೋಚ್ ಮಾಡಿ ನಿಮ್ಮ ಸಂಕಷ್ಟಗಳನ್ನ ಬಗೆಹರಿಸ್ಕೊಳ್ಳೋ ನಿಟ್ಟಿನಲ್ಲಿ ಪ್ರಯತ್ನಗಳನ್ನ ಮಾಡಬೇಕು. ನಿಮ್ಮ ಜೀವನದ ಸ್ಥಿತಿಗತಿಗಳನ್ನು ಬದಲಿಸ್ಕೊಳ್ಬೇಕು. ಮತ್ತು 10,000 ರೂಪಾಯಿನ ಲೋನ್ ಕೊಟ್ಟಿರ್ತಕ್ಕಂಥದ್ದಕ್ಕೆ 7% ಕೊಟ್ಟಿದ್ದಾರೆ. ಆ ಕಡೆ 7% ಕೊಟ್ಟಿದ್ದಾರೆ. ಆ 7% ಸಹ ಡಿಜಿಟಲ್ ಮೂಲಕ ವ್ಯವಹರಿಸಿದ್ರೆ ಮತ್ತು ಮೊಬೈಲ್ ಮೂಲಕ ಪೇಮೆಂಟ್ ಮಾಡಿದ್ರೆ ಆ ಒಂದು 1,200 ರೂಪಾಯಿನೂ ಸಹ ಅವ್ರಿಗೆ ಡಿಸ್ಕೌಂಟಲ್ಲಿ ಅವಕಾಶ ಆಗ್ತದೆ. ಅದನ್ನು ಉಪಯೋಗವನ್ನು ಸಹ ಫುಟ್ಪಾತ್ ವ್ಯಾಪಾರಿಗಳು ಮಾಡ್ಕೋಬೇಕು ಅಂತಕ್ಕಂಥ ಮನವಿಯನ್ನು ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೀನಿ. ಮತ್ತು ನಮ್ಮ ನಗರ ಪಾಲಿಕೆ ಸದಸ್ಯರಾಗಿರ್ತಕ್ಕಂಥ ಸತೀಶ್ ಅವರು, ಪ್ರಮೀಳಾ ಭರತ್ ಅವರು, ನಮ್ಮ ADC ಅವರಾಗಿರ್ತಕ್ಕಂಥ ಶಶಿಕುಮಾರ್ ಅವರು, ಸಾರ್ವಜನಿಕರು, ಎಲ್ಲ ನಗರ ಪಾಲಿಕೆಯ ಈ ಜೋನ್ ಅಧಿಕಾರಿಗಳಾಗಿರ್ತಕ್ಕಂಥ AC ಆಗಿರ್ತಕ್ಕಂಥ ರಂಜಿತ್ ಕುಮಾರ್ ಅವರು, ಮತ್ತು ನಮ್ಮ ಹೆಲ್ತ್ ಆಫೀಸರ್ ಆಗಿರ್ತಕ್ಕಂಥ ಜಯಂತ್ರವರು, ಈ ರೀತಿ ಎಲ್ಲ ಅಧಿಕಾರಿಗಳು ಸಾಯಿಗಳು ಸಹ ಇಲ್ಲಿ ಇವತ್ತು ನಮ್ಮ ಜೊತೆಯಲ್ಲಿದ್ದೀವಿ. ಯಾವ ವಿಷಯ? ಶಾಸಕರನ್ನ ಏನು ಕರೆದಿರಲಿಲ್ಲ. ನಿನ್ನೆ ಮೀಟಿಂಗಲ್ಲಿ ಶಾಸಕರು ಕರೆದಿರಲಿಲ್ಲ. ಅವರು MP ಗಳು ಕೇಂದ್ರ ಸರ್ಕಾರ ಯೋಜನೆಗಳು ಯಾವ್ಯಾವ ಅನುಷ್ಠಾನಗಳು ಬಳಸಬೇಕು ಅನ್ನೋಕ್ಕೋಸ್ಕರ ಸನ್ಮಾನ್ಯ ಮುಖ್ಯಮಂತ್ರಿಗಳು MP ಅವರಿಗೆ 4 ಗಂಟೆಗೆ ಎಲ್ಲ ರಾಜ್ಯದ 28 ಜನ MP ಗಳಿಗೂ ಸಹ ಅವರು ಕರೆದಿದ್ರು. ಅವರು ಮೀಟಿಂಗ್ ಆಯ್ತು ಅಷ್ಟೇ. ನಮ್ಮ ಶಾಸಕರನ್ನ ಕರೆದಿರಲಿಲ್ಲ ಅವರು. ಮುಖ್ಯಮಂತ್ರಿ ನಾಯಕತ್ವದ ಬದಲಾವಣೆ ಬಗ್ಗೆ ಇದು ಕೇಂದ್ರ ಸರ್ಕಾರದ ಹೈಕಮಾಂಡ್ಗೆ ಬಿಟ್ಟಂಥ ವಿಚಾರ ಒಂದು. ಮತ್ತು ಯಾವುದು ಬದಲಾವಣೆಗಳು ಸದ್ಯಕ್ಕೆ ಯಾವುದು ಕಾಣಿಸ್ತಾ ಇಲ್ಲ. ಯಾಕಂದರೆ ಮುಖ್ಯಮಂತ್ರಿಗಳು ಕುರ್ಚಿನೂ ಸಹ ಖಾಲಿ ಇಲ್ಲ. ಅದರಿಂದ ಯಾವುದೇ ಬದಲಾವಣೆಗಳು ಊಹಾಪೋಹಗಳೇ ಹೊರತು ಅದು ಯಾವುದು ನನಗೆ ಗೊತ್ತಿರೋ ರೀತಿ ಯಾವುದೇ ಬದಲಾವಣೆ ಇಲ್ಲ. ಜಿಲ್ಲಾಧಿಕಾರಿಗಳ ವಿರುದ್ಧವಾಗಿ ಕಾಂಗ್ರೆಸ್ನ ಮಂಜುನಾಥ್ ಮೈಸೂರಿನ HDFC ಬ್ಯಾಂಕ್ ಮುಂಭಾಗ ನಿಲ್ಲಿಸಿದ ಕಾರಿನ ಗಾಜನ್ನು ಒಡೆದು ಖದೀಮರು ಕಾರಿನಲ್ಲಿದ್ದ 10 ಲಕ್ಷ ರು ನಗದನ್ನು ದೋಚಿ ಪರಾರಿಯಾಗಿರುವ ಘಟನೆ ವಿವಿಪುರಂನಲ್ಲಿ ನಡೆದಿದೆ. ಪಿರಿಯಾಪಟ್ಟಣದ ಆಭರಣದ ಅಂಗಡಿ ಮಾಲೀಕ ಮನೋಜ್ ಕುಮಾರ್ ಎಂಬುವರೇ ಹಣ ಕಳೆದುಕೊಂಡವರಾಗಿದ್ದಾರೆ. ಇವರು ಪಿರಿಯಾಪಟ್ಟಣದಿಂದ ತಮ್ಮ ಅಣ್ಣನಿಗೆ ಹಣ ನೀಡಲೆಂದು ಕಾರಿನಲ್ಲಿ ಬಂದಿದ್ದಾರೆ. ಬ್ಯಾಂಕಿನ ಮುಂದೆ ಕಾರು ನಿಲ್ಲಿಸಿ ತಮ್ಮ ಖಾತೆಯ ಸ್ಟೇಟ್ಮೆಂಟ್ ಪಡೆಯಲು ಹೋಗಿದ್ದಾರೆ. 1 ಗಂಟೆಯ ನಂತರ ಬಂದು ನೋಡಿದಾಗ ಚಾಲಕ ಕುಳಿತುಕೊಳ್ಳುವ ಕಿಟಕಿಯ ಪೂರ್ಣ ಗಾಜನ್ನು ಒಡೆದು ಹಣ ಕಳವು ಮಾಡಿರುವುದು ಗೊತ್ತಾಗಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ.
ರಾಜ್ಯ ಸರ್ಕಾರ ಮರಾಠ ಅಭಿವೃದ್ಧಿ ನಿಗಮವನ್ನು ರಚಿಸುವುದನ್ನು ವಿರೋಧಿಸಿ ನವೆಂಬರ್ 29ರ ಭಾನುವಾರ ಮೈಸೂರಿನಲ್ಲಿ ಕನ್ನಡ ಒಕ್ಕೂಟದ ವತಿಯಿಂದ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿ ಪ್ರತಿಭಟನೆ ನಡೆಸಲು ನಿರ್ಧರಿಸಲಾಗಿದೆ. ಕನ್ನಡ ಒಕ್ಕೂಟದ ಅಧ್ಯಕ್ಷರಾದ ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಮಧ್ಯಾಹ್ನ 12:30ಕ್ಕೆ ಮೈಸೂರು ಬೆಂಗಳೂರು ಹೆದ್ದಾರಿಯ ಜಂಕ್ಷನ್ ಬಳಿ ರಾಷ್ಟ್ರೀಯ ಹೆದ್ದಾರಿ ತಡೆದು ಪ್ರತಿಭಟನೆ ನಡೆಸುವ ಮೂಲಕ ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆ ವ್ಯಕ್ತಪಡಿಸಿದ್ದಾರೆ. ಕನ್ನಡ ಒಕ್ಕೂಟದ ಮುಖಂಡರಾದ ಸಾರಾ ಗೋವಿಂದು, ಕನ್ನಡ ಸೇನೆಯ ರಾಜ್ಯಾಧ್ಯಕ್ಷ ಕೆಆರ್ ಕುಮಾರ್, ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದ ನಾರಾಯಣಗೌಡ, ಪ್ರವೀಣ್ ಕುಮಾರ್ ಶೆಟ್ಟಿ, ಕನ್ನಡ ಜಾಗೃತಿ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಮಂಜುನಾಥ್ ದೇವ್, ಕನ್ನಡ ಪರ ಹೋರಾಟಗಾರರಾದ ಎಚ್ ಗಿರೀಶ್ ಗೌಡ ಮತ್ತಿತರರು ಪಾಲ್ಗೊಳ್ಳಲಿದ್ದಾರೆ. ಮೈಸೂರಿನಲ್ಲಿ ನವೆಂಬರ್ 29ರ ಭಾನುವಾರ ವೇದಿಕ್ ಐಎಎಸ್ ಅಕಾಡೆಮಿ ಎಂಬ ಸಂಸ್ಥೆ ಉದ್ಘಾಟನೆಗೊಳ್ಳಲಿದೆ ಎಂದು ಕಿರಣ್ ರಾಬರ್ಟ್ ತಿಳಿಸಿದರು. ಮೈಸೂರಿನ ಪತ್ರಕರ್ತರ ಭವನದಲ್ಲಿ ಇಂದು ಪತ್ರಿಕಾಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು, ವೇದಿಕ್ ಐಎಎಸ್ ಅಕಾಡೆಮಿ ಎಂಬ ನಾಗರಿಕ ಸೇವೆಗಳ ತರಬೇತಿ ಕೇಂದ್ರವು ಮೈಸೂರಿನಲ್ಲಿ ಪ್ರಾರಂಭವಾಗಲಿದೆ. ಬನ್ನೂರು ರಸ್ತೆಯ ಬೂಗತಗಳ್ಳಿಯಲ್ಲಿರುವ ಜಲ್ಮಹಲ್ ರೆಸಾರ್ಟ್ನಲ್ಲಿ ನಡೆಯಲಿರುವ ಉದ್ಘಾಟನಾ ಸಮಾರಂಭದಲ್ಲಿ ನಿವೃತ್ತ ಐಪಿಎಸ್ ಅಧಿಕಾರಿ ಶಂಕರ್ ಬಿದ್ರಿ ಅವರು ವೇದಿಕ್ ಐಎಎಸ್ ಅಕಾಡೆಮಿಯನ್ನು ಉದ್ಘಾಟಿಸಲಿದ್ದಾರೆ ಎಂದರು. ಮಾಜಿ ಸಚಿವರು ಹಾಗೂ ಕರ್ನಾಟಕ ಸರ್ಕಾರದ ಮಾಜಿ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಜೆ ಅಲೆಕ್ಸಾಂಡರ್ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ವೇದಿಕ್ ಐಎಎಸ್ ಅಕಾಡೆಮಿಯ ಕುಲಪತಿ ಡಾಕ್ಟರ್ ಬಾಬು ಸೆಬಾಸ್ಟಿಯನ್ ಮುಖ್ಯ ಭಾಷಣ ನೆರವೇರಿಸುವರು. ಅಕಾಡೆಮಿಯ ಅಧ್ಯಕ್ಷ ಜೇಮ್ಸ್ ಮಟ್ಟಂ ಅಕಾಡೆಮಿಯ ಪರಿಚಯ ಮಾಡಲಿದ್ದಾರೆ ಎಂದು ಹೇಳಿದರು. ಈ ಸಮಾರಂಭದಲ್ಲಿ ಗೌರವ ಅತಿಥಿಗಳಾಗಿ ಮೈಸೂರು ಧರ್ಮಕ್ಷೇತ್ರದ ಧರ್ಮಾಧ್ಯಕ್ಷರಾದ ಬಿಷಪ್ ಡಾಕ್ಟರ್ ಕೆಎ ವಿಲಿಯಂ, ನಗರ ಪಾಲಿಕೆ ಆಯುಕ್ತರಾದ ಗುರುದತ್ತ ಹೆಗಡೆ, ಜಿಲ್ಲಾ ಎಸಿಬಿಎಸ್ಪಿ ಪಿವಿ ಸ್ನೇಹ ಅವರು ಉಪಸ್ಥಿತರಿರುತ್ತಾರೆ ಎಂದು ತಿಳಿಸಿದರು. ಮೈಸೂರಲ್ಲಿ ಹೊಸದಾಗಿ ಲಾಂಚ್ ಮಾಡ್ತಾ ಇದ್ದೀವಿ. ಸೊ ನಾಳೆ ಅದರದ್ದು ಇನಾಗ್ರಲ್ ಪ್ರೋಗ್ರಾಮ್ ಇಟ್ಕೊಂಡಿದ್ದೀವಿ. ಅದಕ್ಕೆ ನಮ್ಮ ಎಕ್ಸ್ ಚೀಫ್ ಸೆಕ್ರೆಟರಿ ಅಲೆಕ್ಸಾಂಡರ್ ಅವರು ಬರ್ತಾ ಇದ್ದಾರೆ. ಅವರು ಶಂಕರ್ ಬಿದ್ರಿ ಅವರು ಎಕ್ಸ್ DGP ಆಫ್ ಕರ್ನಾಟಕ ಅವರು ಬರ್ತಾ ಇದ್ದಾರೆ. ಸೊ ಇನ್ವಿಟೇಷನ್ ನಾನು ಎಲ್ಲರಿಗೂ ಕೊಟ್ಟಿದ್ದೀನಿ. ಸೊ ನಮ್ಮ ಮನವಿ ಏನು ಅಂತಂದರೆ ಎಲ್ಲ ಪತ್ರಕರ್ತರು ಬರಬೇಕಾಗಿ ನಮ್ಮಲ್ಲಿ ಒಂದು ಕೋರಿಕೆ. ಸೊ ಒಂದು ಚೇಂಜಸ್ ಮಾಡ್ತಾ ಇದ್ದೀವಿ, ಒಂದು ಎವಲ್ಯೂಷನ್ ಇನ್ ದಿ ಎಜುಕೇಷನ್ ಸಿಸ್ಟಮ್ ವಿ ಆರ್ ಬ್ರಿಂಗಿಂಗ್ ಅಪ್. ಹೊಸ ರೀತಿಯ ಒಂದು ಎಜುಕೇಷನ್ ಸಿಸ್ಟಮ್, ಅದು ಯಾವ ಥರ ಒಂದು ಈಗೆಲ್ಲ IAS ಅಂತಂದರೆ ಎಲ್ಲರೂ ಹೆದರ್ತಾರೆ, ಅಯ್ಯೋ IAS ಎಜುಕೇಷನ್ ಮಾಡ್ಲಿಕ್ಕೆ ಆಗುತ್ತಾ ನನಗೆ ಅಂತ. ಒಂದು ಆ ಅವೇರ್ನೆಸ್ ಸ್ಕೂಲ್ ಡೇಸಿಂದನೇ ಹೇಗೆ ನಾವು ತರ್ಬೋದು ಒಂದು ಎಜುಕೇಷನ್ ಸಿಸ್ಟಮಲ್ಲಿ ಅಂತೇಳಿ ಹೊಸದಾಗಿ ಒಂದು IAS ಅಕಾಡೆಮಿಯನ್ನು ಓಪನ್ ಮಾಡಿದ್ದೀವಿ. ಅಂದರೆ ಇದು ತುಂಬ ಹಳೇ IAS ಅಕಾಡೆಮಿ, ಬಟ್ ಇದನ್ನು ಆನ್ಲೈನ್ ಅಕಾಡೆಮಿಯಾಗಿ ಮಾಡ್ತಾ ಇದ್ದೀವಿ. ಸೊ ಇದು ಎಂಟೈರ್ ಇಂಡಿಯಾದಲ್ಲಿ ವಿ ಆರ್ ಲಾಂಚಿಂಗ್ ಇಟ್. ಸೊ ಪ್ರತಿಯೊಂದು ಜಿಲ್ಲೆಯಲ್ಲೂ ಪ್ರತಿಯೊಂದು ರಾಜ್ಯದಲ್ಲೂ ನಾವು ಲಾಂಚ್ ಮಾಡ್ತಾ ಇದ್ದೀವಿ. ಕರ್ನಾಟಕದಲ್ಲಿ ಇದೊಂದು ಫಸ್ಟ್ ಫ್ಲ್ಯಾಗ್ಶಿಪ್ ಪ್ರೋಗ್ರಾಮ್ ನಾವು ಮಾಡ್ತಾ ಇದ್ದೀವಿ. ಸೊ ನಮ್ಮ ರಿಕ್ವೆಸ್ಟ್ ಏನು ಅಂದರೆ ಪ್ರತಿಯೊಬ್ಬರೂ ಬಂದು ಭಾಗವಹಿಸಬೇಕಾಗಿ ನಮ್ಮಲ್ಲಿ ಒಂದು ಕೋರಿಕೆ. ಹಿಡಿದು ಇಂಟರ್ವ್ಯೂ ತನಕನೂ ಕಂಪ್ಲೀಟ್ ಕೋಚಿಂಗ್ ಕೊಡ್ತೀವಿ. 2000 hours ಆಫ್ ಟ್ರೈನಿಂಗ್, 2000 hours ಆಫ್ ವೀಡಿಯೋಸ್ ವಿಲ್ ಲಾಂಚ್. ಅಂದರೆ ವೀಡಿಯೋಸ್ ಏನಕ್ಕೆ ಅಂತಂದರೆ ಅವ್ರಿಗೆ ಅರ್ಥ ಆಗಬೇಕು. ಇವಾಗ ನಾವು ಒಂದು ದಿನ ನಾಳೆ ಕ್ಲಾಸ್ ಇದೆ ಅಂತಂದರೆ ಒಂದು ದಿನ ಮುಂಚೆನೇ ನಾವೇನು ಮಾಡ್ತೀವಿ, ಒಂದು ವೀಡಿಯೋ ಕಳಿಸ್ತೀವಿ ಮಕ್ಕಳಿಗೆ. ಯಾರು ಆಸ್ಪಿರೆಂಟ್ಸ್ ಇರ್ತಲ್ಲ ಅವ್ರಿಗೆ ವೀಡಿಯೋ ಕಳಿಸ್ತೀವಿ. ಅಂದರೆ ವಿಜುವಲ್ ಆನಿಮೇಟೆಡ್ ವೀಡಿಯೋಸ್ ರಿಲೇಟೆಡ್ ಟು ದೇರ್ ಸಬ್ಜೆಕ್ಟ್. ಅಂದರೆ IASಗೆ ಏನು ಸಬ್ಜೆಕ್ಟ್ಗೆ ಏನಿರುತ್ತೆ ಅದು ರಿಲೇಟೆಡ್ ಅದಕ್ಕೆ ಆನಿಮೇಟೆಡ್ ವೀಡಿಯೋಸ್ ಕಳಿಸ್ತೀವಿ. ಸೊ ವಿಜುವಲಿ ದೇ ವಿಲ್ ಅಂಡರ್ಸ್ಟ್ಯಾಂಡ್. ಅದಾದ್ಮೇಲೆ ನೆಕ್ಸ್ಟ್ ಡೇ ದೇ ವಿಲ್ ಅಟೆಂಡ್ ದಿ ಕ್ಲಾಸ್. ಸೊ ಅದನ್ನು ನಾವು 2000 hours ಆಫ್ ಕ್ಲಾಸಸ್ ನಾವು ಮಾಡ್ತೀವಿ. ಮೈಸೂರಿನ ವಿಜಯನಗರ 4ನೇ ಹಂತದಲ್ಲಿ ನಿವೃತ್ತ IFS ಅಧಿಕಾರಿ ನಾಗರಾಜ್ ಅವರ ಹೆಸರಿಗೆ ಮೂಡಾದಿಂದ ಮಂಜೂರಾಗಿದ್ದ ನಿವೇಶನವನ್ನು ಅಕ್ರಮವಾಗಿ ಪರಭಾರೆ ಮಾಡಿರುವ ಪ್ರಕರಣದಲ್ಲಿ ಕರ್ನಾಟಕ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷರಾಗಿರುವ ಡಾಕ್ಟರ್ ನಂದೀಶ್ ಹಂಚೆ ಅವರು ನೇರವಾಗಿ ಭಾಗಿಯಾಗಿದ್ದಾರೆ ಎಂದು ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಜಾಗೃತ ವೇದಿಕೆಯ ಅಧ್ಯಕ್ಷರಾದ KS ಶಿವರಾಮು ಅವರು ಆಗ್ರಹಿಸಿದ್ದಾರೆ. ಮೈಸೂರಿನ ಪತ್ರಕರ್ತರ ಭವನದಲ್ಲಿ ಇಂದು ಪತ್ರಿಕಾಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು, ಬೆಂಗಳೂರಿನ ನಾಗರಾಜ್ ಅವರು ಮೂಡಾದಿಂದ ತಮಗೆ ಮಂಜೂರಾಗಿದ್ದ 80/50 ಅಡಿ ಅಳತೆಯ ನಿವೇಶನಕ್ಕಾಗಿ 1.5 ಲಕ್ಷ ರುಗಳನ್ನು ಮೂಡಾಗೆ ಪಾವತಿ ಮಾಡಿದ್ರು. ನಂತರ ಅವರಿಗೆ ಬೆಂಗಳೂರಿನ HSR ಲೇಔಟ್ನಲ್ಲಿ ಒಂದು ನಿವೇಶನ ಮಂಜೂರಾದ ಕಾರಣ ಮೂಡಾ ನಿವೇಶನವನ್ನು ಹಿಂದಿರುಗಿಸಿ ತಾವು ಪಾವತಿಸಿದ್ದ ಹಣವನ್ನು ಹಿಂಪಡೆದಿದ್ರು. ಆದರೆ ಸೈಟ್ ವಾಪಸ್ ಮಾಡಿದ ಹಾಗೂ ಹಣ ಹಿಂದಕ್ಕೆ ಪಡೆದ ಬಗ್ಗೆ ಮೂಡಾದಲ್ಲಿ ವಿವರಗಳೇ ದಾಖಲಾಗಿಲ್ಲ ಎಂದರು.
ಈ ನಡುವೆ ಮೂಡಾದ ಕೆಲವು ಅಧಿಕಾರಿಗಳು ಮತ್ತು ಮಧ್ಯವರ್ತಿಗಳು ಸಂಚೊಂದನ್ನು ರೂಪಿಸಿದ್ರು. ಅದರ ಪ್ರಕಾರ ನಾಗರಾಜು ಅವರ ಪತ್ನಿ ಶಶಿಕಲಾ ಎಂಬುವವರು ತಮ್ಮ ಪತಿ ನಿಧನರಾಗಿದ್ದು ಅವರ ಹೆಸರಿನಲ್ಲಿರುವ ಮೂಡಾ ನಿವೇಶನವನ್ನು ನನ್ನ ಮತ್ತು ನನ್ನ ಮಗನ ಹೆಸರಿಗೆ ಖಾತೆ ಮಾಡಿಕೊಡಬೇಕಾಗಿ ಕೋರಿ 2020 ಅಕ್ಟೋಬರ್ 21 ಅರ್ಜಿ ಸಲ್ಲಿಸಿದ್ರು. ಅವರು ಹಾಗೆ ಅರ್ಜಿ ಸಲ್ಲಿಸಿದ ದಿನವೇ ಶಶಿಕಲಾ ಅವರ ಖಾತೆಗೆ ಡಾಕ್ಟರ್ ನಂದೀಶ್ ಹಂಚೆ ಅವರ ಪತ್ನಿಯಾದ ದೀಪಾ ಎಂಬುವವರಿಂದ 10 ಲಕ್ಷ ರುಗಳ ಅಡ್ವಾನ್ಸ್ ಹಣ ಪಾವತಿಯಾಗಿದೆ ಎಂದು ಅವರು ಹೇಳಿದರು. ಅವರು ಅರ್ಜಿ ಸಲ್ಲಿಸಿದ ದಿನವೇ ಮೂಡಾದಲ್ಲಿ ಶಶಿಕಲಾ ಹೆಸರಿಗೆ ಸೈಟಿನ ಖಾತೆ ಬದಲಾಗಿದ್ದು ಅದೇ ದಿನ ಅವರು ಆ ಸೈಟ್ ಅನ್ನು ದೀಪಾ ಅವರಿಗೆ 86.40 ಲಕ್ಷ ರುಗಳಿಗೆ ಮಾರಾಟ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ 60 ಲಕ್ಷ ರುಗಳನ್ನು ನಂದೀಶ್ ಹಂಚೆ ಅವರ ಬ್ಯಾಂಕ್ ಖಾತೆಯಿಂದ ಶಶಿಕಲಾ ಅವರ ಖಾತೆಗೆ ವರ್ಗಾವಣೆ ಮಾಡಲಾಗಿದೆ. ನಂದೀಶ್ ಹಂಚೆ ಅವರು ಜೆಎಸ್ಎಸ್ ಸಂಸ್ಥೆಯಲ್ಲಿ ಓರ್ವ ತಾತ್ಕಾಲಿಕ ಪ್ರಾಧ್ಯಾಪಕರಾಗಿದ್ದು ಅವರಿಗೆ ಅಷ್ಟೊಂದು ಹಣ ಎಲ್ಲಿಂದ ಬಂದಿತು ಎಂಬುದು ತನಿಖೆಯಾಗಬೇಕು ಎಂದು ಅವರು ಹೇಳಿದರು. ಸುಮಾರು 4 ಕೋಟಿ ರು ಮೌಲ್ಯದ ಸೈಟ್ ಅನ್ನು 86.40 ಲಕ್ಷ ರುಗಳಿಗೆ ಮಾರಾಟ ಮಾಡಿರುವ ಪ್ರಕರಣವನ್ನು ಮೂಡಾ ಅಧ್ಯಕ್ಷರಾದ ಎಚ್.ವಿ. ರಾಜೀವ್ ಅವರೇ ಸ್ವತಃ ಬಹಿರಂಗಪಡಿಸಿದ್ದಾರೆ. ಈ ಅಕ್ರಮ ಪ್ರಕರಣದಲ್ಲಿ ಶಶಿಕಲಾ ಅವರ ವಿರುದ್ಧ ಕಾನೂನು ಕ್ರಮ ಜರುಗಿಸುವುದಾಗಿ ರಾಜೀವ್ ಹೇಳಿದ್ದಾರೆ. ಆದರೆ ಇಲ್ಲಿ ಅವರೊಬ್ಬರೇ ತಪ್ಪಿತಸ್ಥರಲ್ಲ. ಮೂಡಾ ಆಯುಕ್ತರಾದ ಡಾಕ್ಟರ್ ನಟೇಶ್, ಕರ್ನಾಟಕ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷರಾದ ಡಾಕ್ಟರ್ ನಂದೀಶ್ ಹಂಚೆ, ಅವರ ಪತ್ನಿ ದೀಪಾ ಹಾಗೂ ಮೂಡಾ ಅಧಿಕಾರಿಗಳು ಸಹ ಶಾಮೀಲಾಗಿರುವುದರಿಂದ ಈ ಬಗ್ಗೆ ಉನ್ನತ ಮಟ್ಟದ ತನಿಖೆ ನಡೆಸಿ ಅದರಲ್ಲಿ ಶಾಮೀಲಾಗಿರುವವರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು ಎಂದು ಶಿವರಾಮು ಒತ್ತಾಯಿಸಿದರು. ಏನು ಇತ್ತೀಚೆಗೆ ಒಂದು ನಿವೇಶನದ ಸಂಬಂಧವಾಗಿ ಏನು ಅಕ್ರಮ ಭ್ರಷ್ಟಾಚಾರ ಆಗಿದೆ, ಆ ವಿಚಾರವಾಗಿ ಇವತ್ತು ದಾಖಲೆಗಳ ಸಮೇತ ವಿಷಯವನ್ನು ನಾನಿಲ್ಲಿ ನಿಮ್ಮ ಮುಂದೆ ಸಾರ್ವಜನಿಕಗೊಳಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ತಮಗೆಲ್ಲ ಗೊತ್ತಿದೆ, ಕಳೆದ ಒಂದು ವಾರದ ಹಿಂದೆ ಮೈಸೂರಿನ ಮೂಡಾದ ಅಧ್ಯಕ್ಷರಾದಂಥ ರಾಜೀವ್ ಅವರು ಮೀಟಿಂಗ್ನಲ್ಲಿ ನಂತರ ಒಂದು ಪತ್ರಿಕಾಗೋಷ್ಠಿ ಮಾಡಿ ವಿಜಯನಗರದಲ್ಲಿರುವಂಥ ಒಂದು 2ನೇ ಫೇಸ್ನಲ್ಲಿ 3165ನೇ ನಿವೇಶನ 80/50 ಆ ನಿವೇಶನಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ತಮಗೆ ಕೊಟ್ಟಿದ್ದರು. ಮಾಹಿತಿ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದರು. ಅದೇನು ಭಾಳ ಪ್ರಮುಖವಾಗಿ ಏನಂತಂದರೆ, ನಾಗರಾಜ್ ಅಂತೇಳಿ IFS ಆಫೀಸರ್ ಅವರು ಅದು 8/9/1994 ಅವ್ರಿಗೆ ಮೂಡಾಯಿಂದ ಒಂದು ಈ ನಿವೇಶನ ಹಂಚಿಕೆ ಆಗ್ತದೆ. 1996 ಅದರ ನೋಂದಣಿಯನ್ನು ನಾಗರಾಜ್ ಅವರು ತಮ್ಮ ಹೆಸರಿಗೆ ಮಾಡ್ಕೋತಾರೆ. ನಂತರ 2006 ಆ ನಿವೇಶನದ ಹಕ್ಕನ್ನು ಮತ್ತೆ ವಾಪಸ್ ಅವರು ಮೂಡಕ್ಕೆ ಕೊಟ್ಬಿಡ್ತಾರೆ. ಯಾಕೆ ಅಂತಂದರೆ HSR ಲೇಔಟ್ನಲ್ಲಿ ಅಟ್ ಎ ಸೇಮ್ ಟೈಮು ಅವ್ರಿಗೆ ಮೂಡಾ ಮತ್ತು HSR ಲೇಔಟ್ನಲ್ಲಿ ಸೈಟ್ ಅಲಾಟ್ ಆಗ್ತದೆ. ಅವರು IFS ಅಧಿಕಾರಿ ಆಗಿರೋದ್ರಿಂದ ಯಾರೋ ಅವ್ರ ಮೇಲೆ ಕಂಪ್ಲೇಂಟ್ ಮಾಡ್ತಾರೆ. ಮೂಡಾದಲ್ಲೂ ಕೂಡ ಅವ್ರು ಒಂದು ಸೈಟ್ ತೊಗೊಂಡಿದ್ದಾರೆ, ನಮಗೆ ಸೈಟ್ ಇಲ್ಲ ಅಂತೇಳಿ. ಬೆಂಗಳೂರಿನ ಪ್ರಾಧಿಕಾರದಲ್ಲೂ ಕೂಡ HSR ಲೇಔಟ್ ಸೈಟ್ ಅವ್ರಿಗೆ ಅಲಾಟ್ ಆಗಿದೆ, ಅವ್ರ ಮೇಲೆ ಕ್ರಮ ತಗೋಬೇಕು ಅಂತೇಳಿ ಅವ್ರ ಸರ್ಕಾರಕ್ಕೆ ಒಂದು ಪತ್ರ ಬರೀತಾರೆ. ಸಮುದಾಯಗಳು ಇಂದು ತಮ್ಮ ವೃತ್ತಿಯನ್ನು ಕಳೆದುಕೊಳ್ಳುತ್ತಿದ್ದು ಅಂತಹ ಸಮುದಾಯಗಳನ್ನು ಗುರುತಿಸಿ ಆರ್ಥಿಕ ಪುನಶ್ಚೇತನ ನೀಡಬೇಕಾಗಿದೆ. ಕುಶಲಕರ್ಮಿಗಳಿಗೆ ಹೆಚ್ಚಿನ ಅವಕಾಶ ನೀಡುವುದು ನಮ್ಮ ಗುರಿಯಾಗಿದೆ ಎಂದು ಡಿ. ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮದ ನೂತನ ಅಧ್ಯಕ್ಷರಾದ ಆರ್. ರಘು ತಿಳಿಸಿದರು. ಮೈಸೂರಿನ ಪತ್ರಕರ್ತರ ಸಂಘದಲ್ಲಿ ಇಂದು ಪತ್ರಿಕಾಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು, ನಿಗಮ ಅಡಿಯಲ್ಲಿ 200ಕ್ಕೂ ಹೆಚ್ಚು ಸಮುದಾಯಗಳು ಸೇರುತ್ತವೆ. ಹಿಂದುಳಿದ ವರ್ಗಗಳ ಸಾಮಾಜಿಕ ಹಾಗೂ ಆರ್ಥಿಕ ಸ್ವಾವಲಂಬನೆ ನಿಗಮದ ಹೊಣೆಯಾಗಿದೆ. ಪ್ರಧಾನಮಂತ್ರಿಯವರ ಆತ್ಮನಿರ್ಭರ ಕಲ್ಪನೆಗೆ ಪುಷ್ಟಿ ನೀಡುವ ಕೆಲಸ ಮಾಡುತ್ತೇನೆ ಎಂದು ಹೇಳಿದರು. ಬಹುಶಃ ಕರ್ನಾಟಕದ ಇತಿಹಾಸದಲ್ಲಿ 12ನೇ ಶತಮಾನದಲ್ಲಿ ಅಣ್ಣ ಬಸವಣ್ಣನವರು ಏನು ಕಾಯಕ ವೃತ್ತಿಗಳನ್ನು ಭಾಳ ಶ್ರೇಷ್ಠ ಅಂತ ಹೇಳಿ, ಕಾಯಕವೇ ಶ್ರೇಷ್ಠ ಅನ್ನುವ ದೃಷ್ಟಿಯಲ್ಲಿ ಕಾಯಕವೇ ಕೈಲಾಸ ಅನ್ನುವಂಥ ಒಂದು ಮಂತ್ರವನ್ನು ನಮಗೆಲ್ಲ ಬಿಟ್ಟು ಹೋದರು. ಅವತ್ತಿನ ಒಂದು ಸಾಮಾಜಿಕ ಪರಿಕಲ್ಪನೆಯ
ಒಂದು ಸಾಮಾಜಿಕ ಕ್ರಾಂತಿಯ ನಂತರ, ಸ್ವಾತಂತ್ರ್ಯ ನಂತರದಲ್ಲಿ ಕರ್ನಾಟಕದಲ್ಲಿ ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಅನ್ನುವಂಥ ನಿಟ್ಟಿನಲ್ಲಿ, ಉಳುವವನೇ ಭೂಮಿ ಒಡೆಯುವ ಅನ್ನುವಂಥ ಒಂದು ಕ್ರಾಂತಿಕಾರಕ ಹೆಜ್ಜೆ ನೀಡುವ ನಿಟ್ಟಿನಲ್ಲಿ ಕರ್ನಾಟಕದಲ್ಲಿ ಒಂದು ಹೊಸ ಸಾಮಾಜಿಕ ಕ್ರಾಂತಿಯನ್ನು ಹುಟ್ಟುಹಾಕಿದ್ದು ಮಹಾಪುರುಷ ಶ್ರೀ ದೇವರಾಜ ಅರಸರು. ಅಂಥವರ ಹೆಸರಿನ ಈ ನಿಗಮಕ್ಕೆ ಬಸವಣ್ಣನವರ ಚಿಂತನೆಯನ್ನು, ಅರಸುವವರ ಆಶಯವನ್ನು, ಮೋದಿಯವರ ಈ ನಿಟ್ಟಿನ ಕಲ್ಪನೆಯನ್ನು ತಮ್ಮ ದೈನಂದಿನ ವ್ಯವಸ್ಥೆಯಲ್ಲಿ ಮತ್ತು ತಮ್ಮ ಆಡಳಿತದಲ್ಲಿ, ತಮ್ಮ ನಡೆನುಡಿಯಲ್ಲಿ ಅಳವಡಿಸಿಕೊಂಡಿರ್ತಕ್ಕಂಥ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಯಡಿಯೂರಪ್ಪನವರು ನನ್ನನ್ನು ಆ ನಿಟ್ಟಿನಲ್ಲಿ ನೇಮಕ ಮಾಡಿದ್ದಾರೆ.